ಯಾರೂ ಬೇರೆದವರಲ್ಲ, ವೀರ ಶೈವ ಲಿಂಗಾಯತ ಎರಡು ಒಂದು ಅನ್ನುವಂಥ ಮಾತು ಹೇಳ್ತಾ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದುಬಿಡ್ತಾ ಇದೆ ಅದು. ಯಾಕಂದರೆ ಈ ಎರಡೂ ಅಂದರೆ ಒಂದು ಕಡೆ ನಮ್ಮ ಅಪ್ಪಣ್ಣ ಗೌಡರ ಈ ಒಂದು ಪಾರ್ಟಿ ಬಣ, ಇನ್ನೊಂದವ್ರ ವಿರೋಧಿ ಕತ್ತಿ ಮತ್ತು ನಮ್ಮ ಎ ಬಿ ಪಾಟೀಲ್ ಬಣ, ಅವರು ತಾವು ಮಾಡಿದಂಥ ತಪ್ಪು ಒಪ್ಕೊಳ್ತಾನೆ ಜನರ, ಅದರಲ್ಲೂ ರೈತರ, ಅದರಲ್ಲೂ ಆ ಸದಸ್ಯರ ವಿದ್ಯುತ್ ಸಂಘದ ಸದಸ್ಯರ ಮನಸ್ಸು ಒಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಳ್ಳೆ ಜೋರು ನಡೆದಿರುತ್ತೆ ಕಾಟೋದು. ಯಾಕಂದರೆ ಇದು ಎರಡೂ ಕಡೆಗಳಿಗೆ ಒಂದು ಹೇರ ಅಂತ ತೆಗೆದುಕೊಂಡಿದ್ದಾರೆ ಈ ಕೈಯಲ್ಲೇ. ನಮ್ಮ ಜೊಲ್ಲೆ ಮತ್ತು ಜಾರಕಿಹೊಳಿಯವರ ಬಣ ಅಂದರೆ ಅಪ್ಪನಗೌಡರ ಬಣ. ಈಗ ಅವ್ರಿಗೆ ಇದ್ದಿದ್ದು ಇದನ್ನು ತೆಗೆದುಕೊಂಡ್ರೆ ಕತ್ತಿಯವರ ಮೂಲ ಒಂದು ಶಕ್ತಿ ಏನದ ಅದರ ಕಸೊಂಡಂಗೆ ಆಗಿಬಿಡ್ತದೆ ಅನ್ನೋದು ಅವ್ರಿಗೆ. ಅದೇ ಕಾಲಕ್ಕೆ ಕತ್ತಿಯವ್ರಿಗೆ ಅದು ಸಹಿತ ಇದು ಮಾಡು ಇಲ್ಲ ಮಡಿ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ಹೌದು ಆಗಿರೋ ತಪ್ಪುಗಳಿಲ್ಲ ಅಂತಲ್ಲ, ಎಲ್ಲರೂ ತಪ್ಪುಗಳಾಗಿದ್ದಾವ ಇದರಲ್ಲೇ. ಯಾರೂ ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಗಾಂಧಿವಾದಿ, ಅತ್ಯಂತ ಅಂಬೇಡ್ಕರ್ ಅಂತೇಳಿ ಯಾರೂ ಇಲ್ಲ. ಇಲ್ಲೇ ಸಹಜವಾಗಿ ಒಬ್ಬರಿಗೂ ಒಬ್ಬರು ತಪ್ಪುಗಳಿದೆ, ಅವ್ರ ತಪ್ಪನ್ನು ಅವ್ರು ಹೇಳ್ತಾ ಇದ್ದಾರೆ, ಅವ್ರ ತಪ್ಪನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಆ ಮಾತನ್ನು ನಾವು ನಮ್ಮ ಸದಸ್ಯವ್ರ ಬಾಯಿಂದನೂ ಕೇಳಿದ್ದೀವಿ. ಇಲ್ಲ ಹಿಟ್ಟಿನ ಚೀಲ ನಾಯಿ ಹರಿದಂಗೆ ಮಾಡ್ತಾರೆ ಅನ್ನೋ ಹಂಗೆ ಮಾತಾಡಿದ್ವಿ. ಇದರ ಅರ್ಥ ಸಾಣದಲ್ಲ, ಅವರು ಭಾಳ ಗಂಭೀರವಾದ ಅರ್ಥ ಅದ ಅದ್ರೊಳಗೆ. ಅಂದ್ರೆ ಈ ಜಾರಕಿಹೊಳಿ ಮತ್ತು ಜೊಲ್ಲೆಯವ್ರ ಬಣ ಬಂತಪ್ಪ ಅಂತಂದ್ರೆ ನಾಳೆ ಈ ಸಂಘದ ಅಸ್ತಿತ್ವ ಉಳಿದಿಲ್ಲ ಅನ್ನುವಂಥದ್ದು. ಅದಕ್ಕೆ ಏನೇನು ಆಧಾರಗಳು ಕೊಡ್ತಾ, ಉದಾಹರಣೆಗಳು ಕೊಡ್ತಾ, ಏನು ಮಾಡಿದಾರ ಇವರು ರಾಜಕೀಯದಲ್ಲಿ ಅನ್ನೋದನ್ನು ಅಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ವರದಿಗಾರ ಅಲ್ಲೇ ನೋಡ್ಕೊಂಡು ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದನ್ನು ನೋಡಿದಾಗ ಒಟ್ಟಿನಲ್ಲಿ ಜಿದ್ದಿಯ ತುರ್ಸಿನ ಇದು ಚುನಾವಣೆ ಅನ್ನೋದು ಎರಡು ಮಾತು.